ಡೆಂಗಿ ಜ್ವರ ಈಡಿಯಸ್ ಎಂಬ ಜಾತಿಯ ಸೊಳ್ಳೆಗಳ ಕಡಿತದಿಂದ ಒಬ್ಬೊಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ವೈರಸ್ ಕಾಯಿಲೆಯಾಗಿದೆ. ಜಿಲ್ಲೆಯ ಜನತೆ ತಮ್ಮ ಮನೆಯ ಸುತ್ತಲೂ ಸ್ವಚ್ಛತೆ ಕಾಪಾಡಿಕೊಳ್ಳಲು ಆರೋಗ್ಯಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಅಲ್ಲದೆ ಸಾರ್ವಜನಿಕರಿಗೆ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ಹಿಂಬದಿಯಲ್ಲಿ ನೋವು, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುವುದು ಡೆಂಗಿ ರೋಗದ ಲಕ್ಷಣಗಳಾಗಿವೆ ಎಂದು ಡಿಎಚ್ಒ ಹೇಳಿದ್ದಾರೆ. ಬೀದರ್ ತಾಲೂಕಿನ 9 ಬಾಲ್ಕಿ, 14 ಹುಮನಾಬಾದ್, 8 ಬಸವಕಲ್ಯಾಣ, 11 ಔರಾದ್, 21 ಸೇರಿದಂತೆ ಒಟ್ಟು 63 ಡೆಂಗಿ ಪ್ರಕರಣಗಳು ಜಿಲ್ಲೆಯಲ್ಲಿ ಈವರೆಗೂ ದಾಖಲಾಗಿದ್ದು, ನಗರ ಪ್ರದೇಶಗಳಲ್ಲಿ 12 ಹಾಗೂ ಗ್ರಾಮೀಣ ಭಾಗದಲ್ಲಿ 51 ಡೆಂಗಿ ಪ್ರಕರಣ ಪತ್ತೆಯಾಗಿವೆ. ಕಳೆದ 2 ದಿನದಿಂದ 6 ಡೆಂಗಿ ಪ್ರಕರಣ ಪತ್ತೆಯಾಗಿದೆ. ರೋಗದ ನಿಯಂತ್ರಣಕ್ಕೆ ವಿವಿಧ ಇಲಾಖೆಯ ಸಹಕಾರ ಅಗತ್ಯ ಎಂದು ಡಿಎಚ್ಒ ಮನವಿ ಮಾಡಿದರು. ಈಗಾಗಲೇ ರಾಜ್ಯದಲ್ಲಿ ಡೆಂಗು ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ದಿನ ದಿನ ಮಳೆಗಾಲ ಆಗಸ್ಟ್ದಿಂದ ಅಕ್ಟೋಬರ್ ತನಕ ಇದು ಪ್ರತಿ ವರ್ಷ ಆಗಾದ ಕಾಯಿಲೆ. ಈ ವರ್ಷ ಸ್ವಲ್ಪ ತೀವ್ರ ರೂಪದಲ್ಲಿ ಜಾಸ್ತಿ ಕೇಸಸ್ ಆಗ್ತಾ ಇದ್ದಾವೆ. ಬಟ್ ನಮ್ಮ ಜಿಲ್ಲೆಯಲ್ಲಿ ಜನವರಿ ಹಿಡ್ಕೊಂಡು 63 ಕೇಸ್ ಇದ್ದಾವೆ, ಹಳೇದ ಕೇಸಸ್ಸು. ನಿನ್ನೆ ಮೊನ್ನೆ ಆಕ್ಟಿವ್ ಕೇಸಸ್ 6 ಕೇಸಸ್ ಇದ್ದಾವೆ. ಔರಾದ್ 2, ಬಾಲ್ಕಿ 2, ಬಸವಕಲ್ಯಾಣ 2 ಕೇಸ್ ಇದ್ದಾವೆ. ಅವರು ಕೂಡ ನಾರ್ಮಲ್ ಮನೆಯಲ್ಲೇ ಕೂತ್ಕೊಂಡು ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಅವರು ಇವತ್ತು ನಾವು ಫೋನ್ ಮಾಡಿದಾಗ ಅವರು ಗುಣಮುಖವಾಗಿದ್ದಾರೆ. ಯಾರೂ ಅಡ್ಮಿಟೆಡ್ ಕೇಸಸ್ ಇಲ್ಲ. ಸೊ ಇದರಲ್ಲಿ ಯಾರು ಭಯ ಪಡೋದು ಬೇಕಾಗಿಲ್ಲ, ಯಾರು ಆತಂಕ ಪಡೋದು ಬೇಕಾಗಿಲ್ಲ. ಮತ್ತು ಸುಳ್ಳು ಸುದ್ದಿಗೆ ಯಾರು ದಯವಿಟ್ಟು ನಂಬಾರ್ದು. ನಾವು ಮಾಧ್ಯಮ ಮಿತ್ರರಿಗೆ ನಾನು ಇನ್ನೊಂದ್ಸಲ ಹೇಳ್ಕೊಳ್ತೇನೆ ಅಂದರೆ ತಾವು ಇದರ ಬಗ್ಗೆ ಸ್ವಲ್ಪ ಜನರಲ್ಲಿ ಜಾಗೃತಿ ತರಬೇಕು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್.